ನನ್ಗಿಂತ ಬುದ್ಧಿವಂತರು ಇದಾರೆ ಅವರೆಲ್ಲ. ಆಮೇಲೆ ನಾನು ಒಬ್ಬಂದೇ ಅಲ್ಲ, ಇದು ಡಿಜಿಟಲ್ ಖಾತಾ ಅಂದ್ರೆ ಕಂಪ್ಯೂಟರ್ ಖಾತಾ. BDA ಸೈಡ್ದಾಗುತ್ತಾ, ಪಂಚಾಯತಿ ಸೈಡ್ದಾಗುತ್ತಾ, ಪುರಸಭೆದಾಗುತ್ತಾ, BDAದಾಗುತ್ತಾ? ಇಲ್ಲ, ನಾನು ಯಾವ್ದು ಇದ್ರಲ್ಲಿ ನನ್ಗೆ ಡಿಸ್ಕ್ರಿಪ್ಷನ್ ಇಟ್ಕೊಂಡಿಲ್ಲ. ನೀನ್ ಅಲ್ಲಿ ಖಾತೆ ತಗೊಂಡು ಮಾಡ್ಕೊಂಡು ಹೋಗು. ಕರ್ನಾಟಕ ಹೌಸಿಂಗ್ ಬೋರ್ಡ್ದಾಗುತ್ತಾ, ರೆವಿನ್ಯೂ ಸೈಟ್ಗಳಾಗುತ್ತಾ, ಅಥವಾ ಆಶ್ರಯ ಯೋಜನೆ ಸೈಟ್ಗಳಾಗುತ್ತಾ? ಯಾವ್ದ್ಯಾವ್ದಕ್ಕೆ ಡಿಜಿಟಲ್ ಖಾತಾಗಳಾಗುತ್ತೆ. ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗ್ಬಿಟ್ಟಿದೆಯಂತೆ. ಇನ್ಮೇಲೆ ಖಾತಾ ಇಲ್ಲ ಅಂದ್ರೆ ರಿಜಿಸ್ಟರ್ ಆಗೋದಿಲ್ವಂತೆ. ಎಲ್ಲ ರೆವಿನ್ಯೂ ಲೇಔಟ್ ನಿಲ್ಲಿಸ್ಬಿಡ್ತೀವಿ, ಅದು ಇದು ಅಷ್ಟೆಲ್ಲ ನಾನು ದೊಡ್ಡ ಮಾತು ಹೇಳಕ್ ಹೋಗಲ್ಲ. ಯಾಕಂದ್ರೆ ಕಮ್ಮಿ ಬೆಲೆಗೆ ಸಿಗ್ತಾ ಇದ್ದಿದೆ ರೆವಿನ್ಯೂ ಸೈಟ್ಗಳು. ಆ ಸೈಟ್ಗಳೇ ಇವಾಗ ತಗೊಳಕ್ ಆಗಲ್ಲ ಅಂದ್ಮೇಲೆ ಎಲ್ಲ ಖಾತಾ ಆಗ್ಬೇಕು ಅಂದಾಗ ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಹೇಳಕ್ ಆಗಲ್ಲ. ಮತ್ತೆ ರೆವಿನ್ಯೂ ಲೇಔಟ್ ಅವರು ಪಂಚಾಯತ್ ಹೋಗ್ಬಿಟ್ಟು ಖಾತಾ ಮಾಡ್ಕೊಡಿ ಅಂದ್ರೆ ಪಂಚಾಯತಿ ಅವ್ರು ಖಾತಾ ಮಾಡ್ಕೊಡ್ತಾರ? ನಿಜವಾಗ್ಲೂ ಮಾಡ್ಕೊಡಲ್ಲ. ನನ್ನ ಹತ್ರ ಏನಾಗ್ತಾ ಇದೆ, ಖಾತೆ ಇಲ್ದೇ ನಡೀತಾ ಇದೆ. ಯಾಕಂದ್ರೆ ಯಾವ್ದೇ ತರ ಅಪ್ರೂವ್ಡ್ ಇರಲ್ಲ. ಸೊ ಹೆಂಗೆ ರಿಜಿಸ್ಟರ್ ಮಾಡ್ಕೊಬೇಕು ಈ ರೆವಿನ್ಯೂ ಲೇಔಟ್ ಅವರು? ನಾನೇನ್ ಹೇಳ್ತಾ ಇದ್ದೀನಿ, ಅವರು ಸರಿಯಾಗನ ಮಾಡ್ಕೊಡಿ, ತಪ್ಪನ ಮಾಡ್ಕೊಡಿ, ಅಟ್ಲೀಸ್ಟ್ ಖಾತಾ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಕ್ಕೆ ಈ ಖಾತಾ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆಯಾ ಸರ್? ಯಾರು ಲೇಔಟ್ ಮಾಡಿರೋನ್ ಬಂದ್ಬಿಟ್ಟು ನಮ್ಮ ಹತ್ರ ಆಶ್ರಯ ಸೈಟ್ ಅಂತ ಹೇಳ್ಬಿಟ್ಟು ಕಮ್ಮಿ ರೇಟ್ಗೆ ರಿಜಿಸ್ಟರ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಆಶ್ರಯ ಸೈಟು ಅಂದ್ರೆ ಬಡವರಿಗೆ ಫ್ಲಾಟ್ ಅಥವಾ ಸೈಟ್ಗಳನ್ನ ಕೊಡ್ತೀವಲ್ಲ, ಅದಲ್ವಾ ಸರ್? ಆಶ್ರಯ ಸೈಟ್ಗೆ ನಾಮಿನಲ್ ಕಟ್ಬೇಕಷ್ಟೇ. ಅದೆಲ್ಲ ನಮ್ಗೆ ಗೊತ್ತಾಗಲ್ಲ ಸರ್. ಈ ಡಿಜಿಟಲ್ ಯಾಕೆ ಆಗ್ತಾ ಇದೆ? ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಅದರ್ಸ್ ಕ್ಯಾಟಗರಿ ಅಂದ್ರೆ ಅದು ಒಂದು ನಾಮಿನಲ್ ರೇಟ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಈ ತರಾನು ಮಾಡ್ತಾರ ರಿಜಿಸ್ಟ್ರೇಷನ್ ಸರ್? ಅಲ್ಲಿನ ಆಕ್ಚುಯಲ್ ವ್ಯಾಲ್ಯೂ ಇಲ್ಲಿ ಹಾಕೋದೇ ಅವಶ್ಯಕತೆ ಇಲ್ಲ. ಓ, ಈಗ ಅರ್ಥ ಆಗ್ತಾ ಇದೆ ನನಗೆ. ಸಂಬಂಧ ಇದೆ, ಆ ಖಾತಾ ನೀವು ತಗೊಂಡು ಅದರ ಪ್ರಕಾರ ದುಡ್ಡು ಕಟ್ಬಿಟ್ಟು ಮಾಡಿಸ್ಕೊಡಿ ಅಂತ ಹೇಳ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇರುವ ಸಬ್ಸ್ಕ್ರೈಬರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವ್ಯೂ ಮಾಡಿ, ಕೊಡೋ ಇನ್ಫಾರ್ಮೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಐಕಾನ್ ಮರಿಬೇಡಿ. ಆಗ್ತಾ ಇದೆ ಅಕ್ರಮ ಬಡಾವಣೆಗಳು, ಅದು ರೆವಿನ್ಯೂ ಬಡಾವಣೆ ಇರ್ಬೋದು, ಯಾವುದೇ ಇರ್ಬೋದು. ರೆವಿನ್ಯೂ ಲೇಔಟ್ಗಳು, ಫೇಕ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಆಗೋದು ಶುರು ಆದಾಗಿಂದ ಕೆಲವು ರೆವಿನ್ಯೂ ಲೇಔಟ್ಗಳು ಬೋಗಸ್ ಖಾತಾ ಮೇಲೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಒಂದು ಹೋಲ್ಡಿಂಗ್ ಡಾಕ್ಯುಮೆಂಟ್ ಬಂದಿದೆ ಈ ಖಾತಾ ಅನ್ನೋದು, ಅದನ್ನಾದ್ರೂ ಅಟ್ಲೀಸ್ಟ್ ಕಡಿವಾಣ ಆಗುತ್ತೆ. ಅವ್ರು ಹೋಗಿ ಖಾತೆ ತಗೊಳ್ಳಿ. ಸೊ ಒಂದು ಪತ್ರನ ರಿಜಿಸ್ಟರ್ ಮಾಡ್ಕೊಬೇಕು ಅಂದಾಗ, ಪ್ರೀವಿಯಸ್ ಪತ್ರ ಇತ್ತು ಅಂದಾಗ ಒಂದು ಹೋಲ್ಡಿಂಗ್ ಡಾಕ್ಯುಮೆಂಟ್ ಆಗೋದು ಆ ಪತ್ರಕ್ಕೆ. ಈಗ ಗ್ರಾಮ ಪಂಚಾಯತಿ ಅವರು ರೆವಿನ್ಯೂ ಲೇಔಟ್ಗೆ ಅವ್ರು ಖಾತೆ ಮಾಡ್ಕೊಟ್ರೆ ನಾನು ಅವರ ಅಧಿಕಾರ ಅದು. ಅವ್ರು ಇತ್ತೀಚೆಗೆ ಅಂತೂ ಖಾತಾ ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗಲ್ಲ ಅನ್ನೋ ಒಂದು ಮಟ್ಟಿಗೆ ಬಂದಿದೆ. ಖಾತಾನೇ ಇಲ್ಲದೆ ಹೊಡಿತಾ ಇದಾರಲ್ಲ. ಅಥವಾ ಸೊ ಪಂಚಾಯಿತಿಗಳಾಗ್ಲಿ, ಪುರಸಭೆಗಳಾಗ್ಲಿ, CMC ಆಗ್ಲಿ ಅಥವಾ ಪಾಲಿಕೆಗಳಾಗ್ಲಿ, BDA ಕ್ಲಾಸಿಫಿಕೇಶನ್ ಮಾಡಿ ಹೊಡಿತಾ ಇದಾರಲ್ಲ, ಅದನ್ನ ಕಡಿವಾಣ ಹಾಕ್ತಾ ಇದ್ರು ಅಷ್ಟೇ. ಸೊ ಪಂಚಾಯಿತಿಗಳಾಗ್ಲಿ, ಪುರಸಭೆಗಳಾಗ್ಲಿ ಅಥವಾ ಪಾಲಿಕೆಗಳಾಗ್ಲಿ ಸಿಟಿ ಲಿಮಿಟ್ಗಳಲ್ಲಿ ಹೇಳ್ತಾ ಇರೋದು, ಒಂದು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂದಾಗ ಪರ್ಟಿಕ್ಯುಲರ್ ಸೈಟ್ಗಳಿಗೆ ಕರೆಂಟ್ ಆಗ್ಲಿ, ವಾಟರ್ ಆಗ್ಲಿ ಅಥವಾ ಸ್ಯಾನಿಟರಿ ನೀರುಗಳು ಆಚೆ ಹೋಗೋಕೆ ಒಂದು ಸೌಕರ್ಯ ಒದಗಿಸಕ್ಕಂತಾನೆ ಇಂಡಿವಿಜುವಲ್ ಸೈಟ್ಗಳಿಗೆ ನೀಡೋದೇ ಈ ಖಾತಾ ಅನ್ನೋದು. ಈ ಖಾತಾ ಕೊಟ್ಟಾದ್ಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ತಗೊಂತಾರ ಅಂದಾಗ ಕಂದಾಯ. ಯಾಕಂದ್ರೆ ಅಲ್ಲಿನ ಅಭಿವೃದ್ಧಿಗೆ ನಮ್ಮಂತ ಪ್ರಾಪರ್ಟಿ ಓನರ್ಸ್ ಗಳಿಂದ ಕಂದಾಯ ವಸೂಲಿ ಮಾಡಿದ್ರೇನೆ ಮೇಂಟೆನೆನ್ಸ್ ಮಾಡಕ್ಕಾಗೋದು, ಅಲ್ಲಿನ ಲೊಕೇಶನ್ ನ ನೀಟಾಗಿ ಇಟ್ಕೊಳಕ್ಕಾಗೋದು. ಸೊ ಖಾತಾ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ನಿಮ್ಗೆ ಬೇಕು ಅಂದಾಗ, ಫ್ರೀ ಇತ್ತು ಅಂದಾಗ ನಿಮ್ಗೆ ಹಳೆ ವಿಡಿಯೋಗಳಲ್ಲಿ ಖಾತಾ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದೀನಿ. ಫ್ರೀ ಇದ್ದಾಗ ನೋಡ್ಬೋದು, ಕಮೆಂಟ್ ಮಾಡ್ಬೋದು. ಇವತ್ತು ಡಿಜಿಟಲ್ ಖಾತಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಪಂಚಾಯಿತಿಗಳಲ್ಲಿ ಈಗ ಆಲ್ರೆಡಿ ಈ ಸ್ವತ್ತು ಬಂದಾಗಿದೆ. ಅದೇ ತರ ಪುರಸಭೆಗಳಲ್ಲಿ ಈ ಆಸ್ತಿ ಬಂದಿದೆ. ಪುರಸಭೆ ಲಿಮಿಟ್ಗಳಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು, ಈ ಆಸ್ತಿ ಅನ್ನೋದು ಬಂದಿದೆ. ಈ ಆಸ್ತಿನ BBMP ಲಿಮಿಟ್ಸ್ಗೂ ಜಾಯಿಂಟ್ ಮಾಡ್ಬಿಟ್ಟು BBMP ಲಿಮಿಟ್ಸ್ಗೂ ಈ ಆಸ್ತಿನ ತರ್ತಾ ಇದ್ದಾರೆ. ಪುರಸಭೆ ಲಿಮಿಟ್ಸ್ ಗಳಿರೋರ್ಗು ಈ ಆಸ್ತಿ ಬರುತ್ತೆ. ಅದೇ ತರನೇ ಸಿಟಿ ಲಿಮಿಟ್ ಅಲ್ಲಿ ಇರೋರ್ಗು ಈ ಆಸ್ತಿ ಒಂದೇ ಸಾಫ್ಟ್ವೇರ್ ನನಗೆ ಗೊತ್ತಿರಂಗೆ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಾ ಇದೆ. ಪಂಚಾಯಿತಿ, ಪುರಸಭೆ ಹಾಗೂ ಪಾಲಿಕೆಗಳ ಆದ್ಮೇಲೆ ನೆಕ್ಸ್ಟ್ ಸಿಗದೆ ನಮ್ಗೆ BDAನು ಈಗ ಆಲ್ರೆಡಿ ಆನ್ಲೈನ್ ಅಪ್ಡೇಷನ್ ಮಾಡ್ಕೊಂತ ಇದೆ. ಇನ್ಮೇಲೆ BDAದೂ ಆನ್ಲೈನ್ ಖಾತಾಗಳು ಸಿಗುತ್ತೆ. ಸೊ ಮ್ಯಾನ್ಯುವಲ್ ಖಾತಾಗಳನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಆನ್ಲೈನ್ ಖಾತಾಗಳನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಮೂಡಾ ಪ್ರಾಪರ್ಟಿಗಳು, ಮೈಸೂರಿನ ಕೆಲವು ಮೂಡಾ ಪ್ರಾಪರ್ಟಿಗಳು ಈಗ ಆಲ್ರೆಡಿ ಆನ್ಲೈನ್ ಮಾಡಿದ್ದಾರೆ. ನೀವು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬಹುದು. ಈ ಕಾವೇರಿ 2.0 ಅಂತ ಸಾಫ್ಟ್ವೇರ್ ಬಂದಿರೋದೇ ಏನಕ್ಕಪ್ಪ ಅಂದಾಗ, ಎಂಟೈರ್ ಪ್ರಾಪರ್ಟಿಗಳ ಖಾತಾಗಳು ಡಿಜಿಟಲ್ ಆಗಬೇಕು. ಏನಕ್ಕೆ ಈ ಡಿಜಿಟಲ್ ಮಾಡ್ತಾ ಇದ್ದಾರೆ ಅಂದಾಗ, ನಿಮಗೆ ಪ್ರಾಪರ್ಟಿ ಮಾಡ್ತಾ ಇದಾರಲ್ಲ ಅವರ ಹೆಸರು ಹಾಗೂ ಅವರ
ಸ್ವತ್ತಿನ ಅಳತೆ ಹಾಗೂ ಸ್ವತ್ತಿನ ಅಕ್ಕಪಕ್ಕದ ಶೆಡ್ಯೂಲು ಏನೇನಿದೆ ಎಲ್ಲ ಬಂದು ಕಾವೇರಿ 2.0 ಅಲ್ಲಿ ಆಲ್ರೆಡಿ ಫೀಡ್ ಆಗ್ಬಿಡುತ್ತೆ. ಸೊ ನಾವು ಫೀಡ್ ಮಾಡಬೇಕಾಗದು ಇರಲ್ಲ. ಯಾರು ಪರ್ಚೇಸರ್ ಇದಾರೋ ಅವ್ರದ್ದು ಹೆಸರು ಅವ್ರದ್ದು ಡೀಟೇಲ್ಗಳು ಮಾತ್ರ ಫೀಡ್ ಮಾಡಬೇಕು. ಸೊ ಈ ತರದ ಅಡ್ವಾನ್ಸ್ ಟೆಕ್ನಾಲಜಿನ ಎಂಟೈರ್ ಪಂಚಾಯಿತಿ, ಪುರಸಭೆ ಹಾಗೂ ಯಾವುದು BBMP, BDA ಎಲ್ಲದಕ್ಕೂ ತತ್ತಾ ಇದ್ದಾರೆ. BBMP ಅವರು ಕೂಡ ಬಿ ಖಾತಾ ಮಾಡ್ಕೊಟ್ರೆ ಅವರು ಖಾತಾ ಮಾಡ್ಕೊಟ್ಟಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೋತೇನೆ. ಸೊ BBMP ಲಿಮಿಟ್ಸ್ ಅಲ್ಲಿರುವ ಮ್ಯಾನ್ಯುವಲ್ ಖಾತೆಗಳು ಹಾಗೂ ಬಿ ಖಾತೆಗಳಿಗೆ ಮಾತ್ರ ಟೈಮ್ ಬೀಯಿಂಗು ರಿಜಿಸ್ಟರ್ ಆಫೀಸ್ಗಳಲ್ಲಿ ಮ್ಯಾನ್ಯುವಲ್ಗೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಅದನ್ನು ಅಪ್ಗ್ರೇಡ್ ಆಗ್ತಾ ಇದೆ ರೀ. ನಾನು ಅಧಿಕ ಪ್ರಸಂಗಿತನ ನಾನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ನಾನು ಪ್ರಶ್ನೆ ಮಾಡಕ್ ಹೋಗೋದು. ಆದ್ರೆ ಸೊ ಈಗ ಆಲ್ರೆಡಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ರಾಪರ್ಟಿ ಓನರ್ಸ್ಗೆ ಮೆಸೇಜ್ ಬಂದಿದೆ. ನಾವು ಎಲ್ಲ ಪ್ರಾಪರ್ಟಿಗಳನ್ನ ಈ ಆಸ್ತಿಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಮೂಲ ದಾಖಲಾತಿಗಳನ್ನ ಅಂದ್ರೆ ಪ್ರೆಸೆಂಟ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಳ್ಳಿ. ನಾವು ಬಂದಾಗ ವಿಸಿಟ್ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬಿಟ್ಟು ಡಿಜಿಟಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವರಾ? ಎಲ್ಲರೂ ಗೊತ್ತಾಗಿದೆ. ಸೊ ನಿಮ್ಗೆ ಈಗ ಒಂದು ಖಾತಾ ಅಂದ್ರೆ ಏನು, ಈ ಡಿಜಿಟಲ್ ಖಾತಾ ಅಂದ್ರೆ ಏನು ಅನ್ನೋದು ಒಂದು ಲೆವೆಲ್ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಇಲ್ಲಿವರೆಗೂ ನೀಟಾಗಿ ವಿಡಿಯೋ ನೋಡಿರೋರ್ಗೆ. ನಿಮ್ಗೆ ಇವಾಗ ಒಂದ್ ತಲೆಯಲ್ಲಿ ಓಡ್ತಾ ಇರ್ಬೋದು, ಸರ್ ಬಿ ಖಾತಾ ಅಂದ್ರೆ BBMP ಲಿಮಿಟ್ಸ್ ಅಲ್ಲಿರುವ ಮ್ಯಾನ್ಯುವಲ್ ಬಿ ಖಾತಾಗಳು ಇದೇ ತರ ಕಂಪ್ಯೂಟರೈಸ್ ಆಗುತ್ತಾ ಅಂತ ನಿಮ್ಗೆ ತಲೆಯಲ್ಲಿ ಡೌಟ್ ಓಡ್ತಾ ಇರುತ್ತೆ. ಫಸ್ಟ್ BBMP ಅವರು 198 ವಾರ್ಡ್ ಇದೆಯಲ್ಲ, 198 ವಾರ್ಡ್ಗಳಲ್ಲಿ ಮ್ಯಾನ್ಯುವಲ್ ಖಾತಾ ಎ ಆಗ್ಲಿ ಅಥವಾ ಕಂಪ್ಯೂಟರ್ ಖಾತಾ ಎ ಆಗ್ಲಿ ಎರಡೂ ಫಸ್ಟ್ ಸಿಸ್ಟಮೈಸ್ ಅಪ್ಲೋಡ್ ಆಗ್ಬಿಟ್ಟು ಅವರಿಗೆ ಫಸ್ಟ್ ಡಿಜಿಟೈಸ್ ಖಾತಾ ಕೊಟ್ಟು ಆದ್ಮೇಲೆ ಮೇ ಬಿ ಬಿ ಖಾತಾನು ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಕನ್ಫರ್ಮ್ ಇಲ್ಲಪ್ಪ, ಆಮೇಲೆ ನಾನು ಹೇಳ್ದೆ ಅಂತ ನೀವು ಅನ್ಕೊಂಡ್ಬಿಡ್ತೀರಾ. ಹಾಗಾದ್ರೆ ರೆವಿನ್ಯೂ ಸೈಟ್ಗಳನ್ನ ಏನ್ ಮಾಡ್ಬೇಕು ಸರ್? ರೆವಿನ್ಯೂ ಸೈಟ್ಗಳಿಗೆ ರಿಜಿಸ್ಟ್ರೇಷನ್ ಮಾಡಲ್ಲ ಅಂತವ್ರೆ, ಖಾತಾನು ಬಿಡಲ್ಲ ಅಂತವ್ರೆ. ನಾವೆಲ್ಲ ಸೈಟ್ ತಗೊಂಡಿರೋರು 2014ರಿಂದ ಇಲ್ಲಿವರೆಗೂ ಖಾತಾನೇ ಆಗಿಲ್ಲ. ಕೆಲವು ಪ್ರಾಪರ್ಟಿಗಳು ಹೆಂಗೋ ಮಾಡ್ತಾ ಇದ್ದಾರೆ, ನಮ್ಗೆ ಇವತ್ತವರೆಗೂ ಆಗಿಲ್ಲದೆ ಒದ್ದಾಡ್ಕೊಂಡಿದೀವಿ. ಈ ಕಡೆ ಮಾರಕ್ಕೂ ಆಗ್ತಾ ಇಲ್ಲ, ಈ ಕಡೆ ಡೆವಲಪ್ಮೆಂಟ್ ಆದ್ಮೇಲೆ ಬ್ಯಾಂಕಿಂದ ಲೋನ್ ತಗೊಳ್ಳೋಣ ಅಂದ್ರೂ ಆಗ್ತಾ ಇಲ್ಲ. ಸೊ ಈ ರೆವಿನ್ಯೂ ಪ್ರಾಪರ್ಟಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನೀವು ಅನ್ಕೊಬಹುದು. ಸೊ ರೆವಿನ್ಯೂ ಪ್ರಾಪರ್ಟಿ ಪ್ರಾಬ್ಲಮ್ಮೇ ಅದೇ ರೀ. ಯಾಕಂದ್ರೆ ಮದರ್ ಡೀಡಿಂದ ಕ್ಲಿಯರೆನ್ಸ್ ಇರಬೇಕು, ಎರಡನೇದು ಪಂಚಾಯಿತಿ ಅವ್ರಿಗೆ ಅಪ್ರೂವಲ್ ಕೊಡಬೇಕು. ಸೊ ಸಿಟಿ ಲಿಮಿಟ್ಸು ಈಗ ಅಪ್ಲೋಡ್ ಆಗ್ತಾ ಇದೆ. ಅದೇ ತರನೇ ಪಂಚಾಯಿತಿಗಳಲ್ಲಿ ನಿಮ್ಗೆ ಗೊತ್ತಿರುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಹಳೇದು ಇಂಡಿವಿಜುವಲ್ ಪಂಚಾಯಿತಿಗಳು ಒಂದೊಂದು ಗ್ರೂಪ್ಗಳು ಮಾಡ್ತಾ ಇದ್ರು. ಈ ಪಂಚಾಯತ್ ರಾಜ್ ಅಂತ ಮಾಡಾದ್ಮೇಲೆ ಎಂಟೈರ್ ಕರ್ನಾಟಕಕ್ಕೂ ಒಂದೇ ಸಾಫ್ಟ್ವೇರ್ ಬಂದಿದೆ, ಅದೇ ಈ ಸ್ವತ್ತು. ಸೊ ಅದ್ರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಮೇ ಬಿ ಕೆಲವು ದಿನಗಳಲ್ಲಿ ಬಿಡ್ಬೋದು. ಯಾಕಂದ್ರೆ ರೆವಿನ್ಯೂ ಕಡಿವಾಣ ಹಾಕ್ಬೇಕು ಅಂದಾಗ ಎಲ್ಲಾ ಪ್ರಾಪರ್ಟಿಗಳಿಗೂ ಈ ಖಾತೆ ಕೊಡ್ಲೇಬೇಕು. ಆಮೇಲೆ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ಬಿಟ್ರೆ ಅಷ್ಟೇ ಸಾಕು, ಅದಾದ್ಮೇಲೆ ಆಟೋಮೆಟಿಕ್ ರಿಜಿಸ್ಟರ್ ಹಾಕೊಂಡು ಹೋಗ್ಬೇಕು. ಯಾಕಂದ್ರೆ ಸರ್ ಒಂದ್ಸತಿ ರಿಜಿಸ್ಟರ್ ಆಗೋಯ್ತು ಅಂದ್ರೆ ಇನ್ನೊಂದ್ಸತಿ ರಿಜಿಸ್ಟರ್ ಆಗುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಅದು ರೆವಿನ್ಯೂ ಪ್ರಾಪರ್ಟಿಗಳಿಗೆ. ಒಂದ್ಸತಿ ಖಾತಾ ಆಗೋಯ್ತು ಅಂದ್ರೆ ಇನ್ನೊಂದ್ಸತಿ ಖಾತಾ ಆಗಲ್ಲ. ಅದ್ ನಿಮ್ಗೆ ಗೊತ್ತಿದ್ಯಾ ಸರ್? ಅದಕ್ಕೇನೆ ನಿಮ್ ವಿಡಿಯೋ ಜೊತೆಗೆ ಅಟ್ಯಾಚ್ ಮಾಡಿ ಈ ರಿಜಿಸ್ಟ್ರೇಷನ್ ಖಾತಾ ಕೊಡ್ತಾರೆ, ಆಮೇಲೆ ಜೀವ ಬಂದ್ಬಿಡ್ತಲ್ಲ. ಅದಕ್ಕೆ ನಮ್ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ಫುಲ್ ಇನ್ಫಾರ್ಮೇಶನ್ ಕೊಡೋಣ ಖಾತಾ ಹಾಗೂ ಡಿಜಿಟಲ್ ಖಾತಾ ಬಗ್ಗೆ ಅಂತ. ಸೊ ಇಲ್ಲಿವರೆಗೂ ನೋಡಿರೋರ್ಗೆ ಧನ್ಯವಾದಗಳು. ಇನ್ನು ಪಿಕ್ಚರ್ ಬಾಕಿ ಇದೆ, ಫುಲ್ಲು ಇನ್ಫಾರ್ಮೇಶನ್ ಇದೆ ಈ ವಿಡಿಯೋಲಿ. ಕೊನೆವರೆಗೂ ನೋಡಿ ಕಮೆಂಟ್ ಮಾಡ್ರಿ. ನಿಮ್ಗೋಸ್ಕರ ಅಂತಾನೆ ಈ ವಿಡಿಯೋಗಳು ಮಾಡ್ತಾ ಇರೋದು, ಈ ಅವೇರ್ನೆಸ್ ಕೊಡ್ತಾ ಇರೋದು. ಬೇರೆಯವ್ರು ಯಾರು ಕೊಟ್ಟಿದ್ರೆ ಹೇಳ್ರಪ್ಪ. ಫಸ್ಟ್ ಟೈಮ್ 11B ತಗೊಂಡು ಪ್ರಾಪರ್ಟಿನ ಸೇಲ್ ಮಾಡಿರ್ತಾರೆ. ಆ 11B ತಗೊಳ್ಳುವಾಗ ಅಲ್ಲಿ ಅಪ್ರೂವ್ ಹೆಂಗಾಗಿದೆ ಅಂದ್ರೆ ಕನ್ವರ್ಷನ್ ಆಗಿದೆ ಅಂತ ಹಾಕ್ಬಿಟ್ಟು ಖಾತೆ ಮಾಡಿ ರಿಜಿಸ್ಟರ್ ಮಾಡ್ಬಿಡ್ತಾರೆ. ಯಾರು ನೆಕ್ಸ್ಟ್ ಪ್ರಾಪರ್ಟಿ ತಗೊಂತಾರಲ್ಲ ಅವರು ಅವ್ರ ಹೆಸರು ಖಾತಾ ಮಾಡ್ಕೊಳಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದಾಗ PDOಗಳು ಚೇಂಜ್ ಆಗ್ಬಿಟ್ಟಿರ್ತಾರೆ. PDO ಹಳೆ PDO ಏನ್ ಮಾಡಿದ ಅಂತ ಹೊಸ PDO ಗೊತ್ತಿರಲ್ಲ. ಅವ್ನ್ ವೆರಿಫೈ ಮಾಡಿದಾಗ ಆ ಕನ್ವರ್ಷನ್ ನಂಬರು, ಕನ್ವರ್ಷನ್ ಕಾಪಿ ಹಾಕಿರ್ತಾರಲ್ಲ ಅದ್ರಲ್ಲಿ ಎಷ್ಟೋ ಫೇಕ್ಗಳಿದೆ. ಹಾಗೆ ಏನಕ್ಕೆ ಕನ್ವರ್ಷನ್ ಮಾಡಿದ್ದಾರೆ ಅನ್ನೋದನ್ನ ಸೈಟ್ ಓನರ್ಗಳಿಗೆ ಗೊತ್ತೇ ಇರಲ್ಲ. ಈ ತರ ಸಮಸ್ಯೆಗಳು ಡಿಜಿಟಲ್ ಖಾತೆಗಳಲ್ಲಿ ಆಗವೆ. ಈಗ ಎಷ್ಟೋ 11B ಪ್ರಾಪರ್ಟಿಗಳು ರೀಸೇಲ್ಗಳು ಆಗ್ತಾ ಇಲ್ಲ. ಅದಷ್ಟೇ ಅಲ್ಲ, BBMP ಲಿಮಿಟ್ಸ್ಗಳಲ್ಲೂ ಎಷ್ಟೋ ಪ್ರಾಪರ್ಟಿಗಳು ಕನ್ವರ್ಷನ್ ಆಗಿದೆ. BBMP ಎ ಖಾತಾ ಅಂತ ಮ್ಯಾನ್ಯುವಲ್ ಖಾತಾಗಳನ್ನ ಕೊಟ್ಬಿಟ್ಟಿದ್ದಾರೆ ಯಾರು ಡೆವಲಪರ್ ಪ್ರಮೋಟರ್ಗಳು. ಪಾಪ ಅವರು ತಗೊಂಡ್ಬಿಟ್ಟಿದ್ದಾರೆ. ತಗೊಂಡಾದ್ಮೇಲೆ ಅವ್ರ ಹೆಸರಿಗೆ ಹೋಗ್ಬಿಟ್ಟು ಖಾತಾ ಟ್ರಾನ್ಸ್ಫರ್ಗೆ ಹಾಕಿದ್ರೆ BBMP ಲಿಮಿಟ್ಸ್ ಅವರು ನೀವು ತಗೊಂಡಿರೋ ಖಾತಾ ಫೇಕ್ ಖಾತಾ, ಅದು ಎ ಖಾತಾನೇ ಅಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಪ್ರಾಪರ್ಟಿಗಳಿಗೆ ಈ ತರ ಆಗಿದೆ. ಹೌದೋ ಇಲ್ವೋ ಹೇಳಿ. ಖಾತಾ ಬಗ್ಗೆ ಹೇಳಕ್ ಹೋಗ್ಬಿಟ್ಟು ಖಾತಾ ಸಮಸ್ಯೆಗಳು ಹೇಳ್ಬಿಟ್ಟೆ. ಸೊ ಖಾತಾಗಳ ಬಗ್ಗೆ ಗೊತ್ತಾಗಿದೆ ನಿಮ್ಗೆ ಇಲ್ಲಿವರೆಗೂ.
ಸೊ ಎಲ್ಲ ಖಾತೆಗಳನ್ನ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳುಗಳು ಕಾಯ್ಲೇಬೇಕು. ಇನ್ನೊಂದು ಏನಪ್ಪ ಇನ್ಫಾರ್ಮೇಶನ್ ಅಂದಾಗ ಯೋಜನೆಯಿಂದ ಪ್ರಾಪರ್ಟಿಗಳು ಕೊಡ್ತಾ ಇದ್ರಲ್ಲ ಈ ಕಂದಾಯ ಇಲಾಖೆಯಿಂದ, ಅದನ್ನು ಈ ಇನ್ಮೇಲೆ ಕಂಪ್ಯೂಟರೈಸ್ ಮಾಡಿ ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ, ವಿಡಿಯೋಲಿ ಹೇಳಿದ್ದಾರೆ. ಆಮೇಲೆ ಅದಲ್ದಿರೆ ಇನ್ನೊಂದು ಡೌಟ್ ಬರ್ಬೋದು, ಸರ್ ಜಮೀನುಗಳ ಕತೆ ಏನು, ಜಮೀನುಗಳ್ದು ಏನಾಗುತ್ತೆ? ಜಮೀನುಗಳ್ದು ಈಗ ಆಲ್ರೆಡಿ ಯಾರ್ಯಾರು ಜಮೀನ್ದಾರ್ಗಳು ಇದಾರೋ ಜಮೀನು ಮಾಲೀಕರ ಹೆಸರು ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗ್ಬಿಟ್ಟಿದೆ. ಕಾವೇರಿ 2.0 ಅಲ್ಲಿ ಅಪ್ಗ್ರೇಡ್ ಆಗ್ಬಿಟ್ಟಿದೆ. ಜಸ್ಟ್ ಪರ್ಚೇಸರ್ದು ಮಾತ್ರ ಮೆನ್ಷನ್ ಮಾಡಬೇಕು. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಅಭಿಯಾನ ಸ್ಟಾರ್ಟ್ ಆಗಿದ್ದೇನೆ ಜಮೀನ್ಗಳ ಮೇಲೆ. ನಮ್ಮ ಒಂದು ಸಹಕಾರ ಇದ್ರೇನೆ ಆಗೋದು. ಸೊ ಇದೇ ಖಾತಾ ಡಿಜಿಟಲ್ ಖಾತಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ಕಮೆಂಟ್ ಮಾಡಿ, ಪಾರ್ಟ್ 2 ಮಾಡ್ತೀನಿ. ಬಟ್ ಪಾರ್ಟ್ 1 ನಿಮ್ಗೆ ಅರ್ಥ ಆದ್ರೆ ಸಾಕು. ಯಾಕಂದ್ರೆ ಪಾರ್ಟ್ 2 ಮಾಡಕ್ ನನಗೂ ಇಷ್ಟ ಇಲ್ಲ. ಪಾರ್ಟ್ 1 ಅಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಬೇಕು ಅಂದಾಗ ಸಮಸ್ಯೆಗಳೇ ಜಾಸ್ತಿ ಇರೋದು. ಬೇಕು ಅಂದ್ರೆ ಹೇಳಿ, ಮಾಡೋಣ.